ಅಗತ್ಯ ವಸ್ತುಗಳು ಇಳಿಕೆ, ಸಿಗರೇಟು ತಂಬಾಕು ದುಬಾರಿ, ರಾಜ್ಯಗಳಿಗೆ ಆರ್ಥಿಕ ಸಂಕಷ್ಟದ ಕಳವಳ, ಜಿಎಸ್ಟಿ ಸರಳೀಕರಣಕ್ಕೆ ಪ್ರಧಾನಿ ಮೋದಿ ಸಮರ್ಥನೆ. ರಾಜ್ಯದಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ಗೆ ಶಿಫಾರಸು, ಮೂಡಾ ಕೇಸಲ್ಲಿ ಅಧಿಕಾರಿಗಳ ವಿರುದ್ಧ ಕ್ರಮ, 60 ಕ್ರಿಮಿನಲ್ ಕೇಸ್ ವಾಪಸ್ಸಿಗೆ ಸಂಪುಟ ನಿರ್ಧಾರ. ಧರ್ಮಸ್ಥಳ ಧಾರ್ಮಿಕ ತೇಜೋವಧೆಗೆ ಖಂಡನೆ, ಎನ್ಐಎ ತನಿಖೆಗೆ ಹೆಚ್ಚಿದ ಒತ್ತಡ, ಅಮಿತ್ ಶಾಗೆ ಸ್ವಾಮೀಜಿಗಳ ನಿಯೋಗ, ಕುಮಾರಸ್ವಾಮಿ ಮನವಿ. ಬೆಳ್ತಂಗಡಿ ಕೋರ್ಟ್ನಲ್ಲಿ ಚಿನ್ನಯ್ಯ ಕಣ್ಣೀರು, ಪಶ್ಚಾತ್ತಾಪ, ತಿಮರೋಡಿ ಗ್ಯಾಂಗ್ನಿಂದ ಯೂಟ್ಯೂಬರ್ಸ್ಗೆ ಹಣ ಅಂತೆ, ಸಮೀರ್ ನಿವಾಸದಲ್ಲಿ ಈ ಡಿವೈಸ್ಗಳು ಸೀಸ್. ದೇಶದ 2ನೇ ಶ್ರೀಮಂತ ಡಿಕೆಶಿ 1413 ಕೋಟಿ ಆಸ್ತಿ, 8 ಸಚಿವರ ಆಸ್ತಿ 100 ಕೋಟಿಗಿಂತಲೂ ಹೆಚ್ಚು, ಬೆಟ್ಟಿಂಗ್ನಲ್ಲಿ ಪಪ್ಪಿ 7,000 ಕೋಟಿ ವಹಿವಾಟು. ಸಿದ್ದು ಸರ್ಕಾರವನ್ನು ಮುಸ್ಲಿಂ ಸರ್ಕಾರ ಅಂದ್ರು ಯತ್ನಾಳ್, 15% ಇರೋರಿಗೆ ಯಾಕ್ರಿ ಎದುರ್ಕೋತೀರಾ ಅಂತಾರೆ ಪ್ರತಾಪ್ ಸಿಂಹ. ದಸರಾಗೆ ಸಿಎಂ ಡಿಸಿಎಂಗೆ ಆಹ್ವಾನ. ಪ್ರವಾಹ ಅವಾಂತರ ಸರ್ಕಾರಗಳಿಗೆ ಸುಪ್ರೀಂ ತರಾಟೆ, ಬಂಗಾಳ ಅಸೆಂಬ್ಲಿಯಲ್ಲಿ ಬಿಜೆಪಿ ಟಿಎಂಸಿ ಫೈಟ್, ದೇಶದಲ್ಲಿ ಶಿಶುಗಳ ಮರಣ ಪ್ರಮಾಣ ಇಳಿಕೆ.